ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿದ್ದೇವೆ ಬೆನಾಲಿ ಶೋರೂಮ್ಗೆ. ಎಸ್, ಇದು ಝೊಂಟೆಸ್ ಬೈಕ್ ಇವಾಗ ನೀವು ನೋಡ್ತಾ ಇದ್ದೀರಾ ನನ್ನ ಎದುರು. ಸೊ ಝೊಂಟೆಸ್ ಇದು ಯಾವುದೇ ಬೈಕ್ಸನ್ನು ನೀವು ಬೆನಾಲಿಯಲ್ಲಿ ನೋಡ್ಬೋದು. ಸೊ ಇವಾಗ ನಾನು ನಿಮಗೆ ಝೊಂಟೆಸ್ 350R ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಇದರ ಲುಕ್ ಹೇಳ್ತೀನಿ, ಆಮೇಲೆ ಇದರದ್ದು ಇಂಜಿನ್ ಸ್ಪೆಸಿಫಿಕೇಶನ್ ಆಗಿರ್ಬೋದು, ಸೀಟ್ ಹೈಟ್ ಆಗಿರ್ಬೋದು, ಅಥವಾ ಫೀಚರ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ನಾನು ನಿಮಗೆ ಆಮೇಲೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇದರ ಲುಕ್ ಬಗ್ಗೆ ಹೇಳ್ತೀನಿ. ಫ್ರಂಟಲ್ಲಿ ನಿಮಗೆ ಒಂದು ರೋಬೋಟಿಕ್ ಲುಕ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಫುಲ್ ಲುಕ್ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಸೊ ಏನಂದರೆ ಇವಾಗ ಇದರದ್ದು ಫುಲ್ ವೀಡಿಯೋ ನಾನು ಮಾಡಿದ್ದೆ ಆ್ಯಕ್ಚುಲಿ. ಸೊ ಸಮ್ ಇಶ್ಯೂಸಿಂದ ಫೈಲ್ ಸ್ವಲ್ಪ ಮಿಸ್ಸಿಂಗ್ ಆಗಿಬಿಟ್ಟಿದೆ. ಸೊ ಆ ರೀಸನಿಗೆ ನಾನು ಬೇಸಿಕ್ ಆಗಿರುವಂಥ ನಿಮಗೆ ಫೀಚರ್ಸ್ ಮತ್ತು ಇದರದ್ದು ಬೇಸಿಕ್ ಲುಕ್ಕನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ ಕೇಸ್ ನಮ್ಮ ಚಾನ್ಸ್ ಸಿಕ್ಕಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದು ಸಲ ಪುನಃ ಇದರದ್ದು ಫುಲ್ ಓವರ್ ಆಲ್ ಇದರದ್ದು ರಿವ್ಯೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಇವಾಗ ಫ್ರಂಟಲ್ಲಿ ನಾವು ಮಾತಾಡೋದಾದರೆ ಫ್ರಂಟಿನ ನೀವು ನೋಡ್ಬೋದು ಈ ಥರ ವೈಟ್ LED DRL ಸಿಗುತ್ತೆ. ಅದರ ಕೆಳಗಡೆ ನಿಮಗೆ ಹೆಡ್ಲೈಟ್ ಸಿಗುತ್ತೆ. ಆ್ಯಂಡ್ ಸೈಡ್ಸಲ್ಲಿ ನಿಮಗೆ ಫೆಂಡರ್ ಮೇಲೆ ಇದರದ್ದು ಫೇರಿಂಗ್ಸ್ ಮೇಲೆ ನಿಮಗೆ ಇಂಡಿಕೇಟರ್ಸ್ ಪ್ಲೇಸ್ಮೆಂಟ್ ನೋಡ್ಬೋದು. ಹೆಜಾರ್ಡ್ ಆಪ್ಷನ್ ಎಲ್ಲ ಬರುತ್ತೆ. ಆ್ಯಂಡ್ ಫ್ರಂಟ್ ಫೋಕ್ಸ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಟೆಲಿಸ್ಕೋಪಿಕ್ ಬರುತ್ತೆ. 43 mm ಇದು. ಆ್ಯಂಡ್ ಫ್ರಂಟ್ ಟೈರ್ ಎಲ್ಲ ನೋಡ್ಬೋದು. ಇದರಲ್ಲಿ ನಿಮಗೆ ಟೈರ್ ಬಂದುಬಿಟ್ಟು ಫ್ರಂಟಲ್ಲಿ ನಿಮಗೆ 120 ಸೆಕ್ಷನ್ 17 ಇಂಚ್ ಟೈರ್ ಬರುತ್ತೆ ವಿತ್ ABS ಆಪ್ಷನ್. ಡುವಲ್ ಚಾನಲ್ ABS ಬರುತ್ತೆ. ಡಿಸ್ಕ್ ವಿತ್ ಅಲಾವಿಲ್ಸ್ ಆಪ್ಷನ್ ಬರುತ್ತೆ. ಸೊ ಇಂಜಿನ್ ಬಂದುಬಿಟ್ಟು ಇದರಲ್ಲಿ 348cc ಇದು ಇಂಜಿನ್ ಬರುತ್ತೆ. 38 HP ಪವರ್ ಹಾಗೂ 32 Nm ಟಾರ್ಕ್ ಜನರೇಟ್ ಮಾಡುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ ಇದರಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ. ಇವಾಗ ಎಕ್ಸಾಸ್ಟ್ ಇದು ಪ್ಲೇಸ್ಮೆಂಟ್ ನೋಡ್ಬೋದು ನೀವು. ಇದು 350cc ವೆಹಿಕಲ್ ಅಂತ ಗೊತ್ತೇ ಆಗಲ್ಲ. ಒಂದು ಎಕ್ಸಾಸ್ಟ್ ಆಗಿರ್ಬೋದು ಅಥವಾ ಸೈಡ್ ಲುಕ್ಕಿಂಗ್ ಆಗಿರ್ಬೋದು, ರಿಯರ್ ಸೈಡಿಂದ ನೀವು ನೋಡ್ಬೋದು. ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂಥ ಲುಕ್ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೂ ಅಲಾಯ್ಸ್ ಡಿಸೈನ್ ಎಲ್ಲ ನೀವು ನೋಡ್ಬೋದು. ತುಂಬಾ ಒಂದು ದೊಡ್ಡ ಸೂಪರ್ ಬೈಕ್ಸಲ್ಲೆಲ್ಲ ಬರುತ್ತಲ್ಲ ಅಂಥ ಒಂದು ಡಿಸೈನ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಫ್ರಂಟಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಗೂ ಫ್ರಂಟ್ ಸಸ್ಪೆನ್ಷನ್ಸ್ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಅಂತ ನಾನು ನಿಮ್ಮ ಜೊತೆ ಹೇಳಿದ್ದೀನಿ. ರಿಯರ್ ಬಂದುಬಿಟ್ಟು ಮೋನೋಶಾಕ್ಸ್ ಬರುತ್ತೆ. ಇವಾಗ ಬೈಕ್ ಇದು ಬ್ರೇಕಿಂಗ್ ಸಿಸ್ಟಮ್ ಫ್ರಂಟ್ ನಿಮಗೆ 320 mm ಇದು ಸಿಂಗಲ್ ಡಿಸ್ಕ್ ಬರುತ್ತೆ. ಹಾಗೂ ರಿಯರಲ್ಲಿ 265 mm ಇದು ಸಿಂಗಲ್ ಡಿಸ್ಕ್ ಬರುತ್ತೆ ಡುವಲ್ ಚಾನಲ್ ABS ಜೊತೆ. ಲುಕ್ಕು ಒಂದ್ಸಲ ನೀವು ಪುನಃ ನೋಡ್ಕೊಳ್ಳಿ ಯಾವ ತರಹ ಒಂದು ಲುಕ್ ಬರ್ತಾ ಇದೆ ಅಂದರೆ ಡಿಫ್ರೆಂಟ್ ಆಗಿರುವಂಥ ಒಂದು ಟೋಟಲಿ ಡಿಫ್ರೆಂಟ್ ಲುಕ್ ಇದೆ ಈ ಗಾಡಿದು. ರಿಯರಲ್ಲಿ ನೋಡ್ಬೋದು ಟೇಲ್ ಲೈಟು ಹಾಗೂ ಬ್ರೇಕ್ ಲೈಟ್ ಆಪ್ಷನ್ ಬರುತ್ತೆ. ಹಜಾರ್ಡ್ ಆಪ್ಷನ್ ನೋಡ್ಬೋದು. ಕೆಳಗಡೆ ಇಂಡಿಕೇಟರ್ ಪ್ಲೇಸ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಒಂದು ಇದು ಡಿಫ್ರೆಂಟ್ ಆಗಿರುವಂಥ ಲುಕ್ಕು. ರಿಯರಲ್ಲಿ ನೋಡಿದರೆ ನಿಮ್ಗೆ ಇದು 350 ಅಂತ ನೀವು ಗೆಸ್ ಮಾಡೋಕ್ಕೆ ಆಗಲ್ಲ ಅಂಥ ಒಂದು ಲುಕ್ಕು. ಹಾಗೂ ಈ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ತುಂಬಾ ಫೀಚರ್ಸ್ ಇದೆ. ಇದರಲ್ಲಿ ಹ್ಯಾಂಡಲ್ ಮೇಲೆ ಇರುವಂಥ ಕಂಟ್ರೋಲ್ಸ್ ಆಗಿರ್ಬೋದು. ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಡಿಫ್ರೆಂಟ್ ಆಗಿರುವಂಥ ಮೋಡ್ಸ್ ಎಲ್ಲ ಕೊಟ್ಟಿದ್ದಾರೆ. ನೀವು ಲೈಟ್ ಇದು ಬ್ರೈಟ್ನೆಸ್ ಅನ್ನು ಹೆಚ್ಚು ಕಮ್ಮಿ ಕೂಡ ಮಾಡ್ಬೋದು ಇಲ್ಲಿಂದಾನೆ. ಹಾಗೂ ಇದರಲ್ಲಿ ನಿಮಗೆ ಕೀಲೆಸ್ ಆಪ್ಷನ್ ಕೂಡ ಸಿಗುತ್ತೆ ನೋಡಲಿಕ್ಕೆ. 350R ನೀವು ಇಲ್ಲಿ ನೋಡ್ಬೋದು. ಇದು 350cc ವೆಹಿಕಲ್ ಅಂತ ಗೊತ್ತೇ ಆಗಲ್ಲ. ಸೊ ಸಿಟ್ಟಿಂಗ್ ಬಂದುಬಿಟ್ಟು ನೀವು ಸಿಟ್ಟಿಂಗ್ ನಾನು ನಿಮಗೆ ತೋರಿಸ್ತೀನಿ ನಾರ್ಮಲಿ. ಸೊ ಸಿಟ್ಟಿಂಗ್ ಯಾವ ಥರ ಇರುತ್ತೆ ಅಂದರೆ ನೀವು ಫುಲ್ ಈ ಥರ ಒಂದು ಸೀಟ್ ಹೈಟ್ ಬಂದುಬಿಟ್ಟು ಈಸಿಲಿ ಇರುತ್ತೆ. ಬಟ್ ಇಲ್ಲಿ ನೀವು ನೋಡ್ಬೋದು ಈಸಿಲಿ ಕಂಫರ್ಟೇಬಲ್ ಆಗಿ ನೀವು ಇಲ್ಲಿಂದ ಇದನ್ನು ಕಂಟ್ರೋಲ್ ಎಲ್ಲ ಮಾಡ್ಬೋದು. ಸೊ ಈ ಟ್ಯಾಂಕ್ ಬಂದುಬಿಟ್ಟು ತುಂಬಾ ಒಂದು ಬಲ್ಕಿ ಲುಕ್ ಅಂತ ಕೂಡ ನಾನು ಹೇಳ್ತೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿಂದ ಫ್ಯೂಲ್ ಆಪ್ಷನ್ ನಾನು ಮೊದಲೇ ಒಂದು ಸಲ ತೋರಿಸಿದ್ದೀನಿ, ನೀವು ನೋಡ್ಬೋದು. ಸೊ ಇದು ತುಂಬಾ ಒಂದು ಯೂನಿಕ್ ಫೀಚರ್ ಅಂತ ಹೇಳ್ತೀನಿ. 350cc ಈ ಫೀಚರನ್ನು ಯಾರೂ ಕೊಡಲ್ಲ, ಇವರು ಕೊಡ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ತುಂಬಾ ಒಂದು ಯೂನಿಕ್ ಆಗಿರುವಂಥ ಒಂದು ಚಿಕ್ಕದಾಗಿ ಆದರೂ ಒಂದು ಎಲ್ಲ ಫೀಚರ್ಸನ್ನೆಲ್ಲ ನಿಮ್ಗೆ ಇದರಲ್ಲೇ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ಕಂಟ್ರೋಲ್ಸನ್ನು ಈಸಿಲಿ ಇಲ್ಲಿಂದ ನೀವು ಕಂಟ್ರೋಲ್ ಮಾಡ್ಬೋದು. ಹಾಗೂ ಇಲ್ಲಿ ನೀವು ಹೆಡ್ಲೈಟ್ ಎಲ್ಲ ಇಲ್ಲಿ ನೀವು ನೋಡ್ಬೋದು. ಸೊ ತುಂಬಾ ಒಂದು ರೋಬೋಟಿಕ್ ಲುಕ್ ಆಗಿರುವಂಥ ತುಂಬಾ ಡಿಫ್ರೆಂಟ್ ಆಗಿರುವಂಥ ಲುಕ್ ನೀವು ನೋಡ್ಬೋದು. ಇದು ಬಂದುಬಿಟ್ಟು ಝೊಂಟೆಸ್ ಇದು 350R. ಸೊ ನೀವೇನಾದರೂ ಈ ಬೈಕಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಂದರೆ ನಿಮ್ಮ ನಿಯರಿರುವಂಥ ಝೊಂಟೆಸ್ ಶೋರೂಮನ್ನು ವಿಸಿಟ್ ಆಗಿ, ಇಲ್ಲ ಅಂದರೆ ಬೆನಾಲಿ ಶೋರೂಮನ್ನು ವಿಸಿಟ್ ಆಗ್ಬೋದು. ಅಲ್ಲೂ ಕೂಡ ನಿಮಗೆ ಇದರ ಡೀಟೇಲ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಆದರೆ ನಾನು ಇದರದ್ದು ಫುಲ್ ವೀಡಿಯೋ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.